ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ್. ನೀವು ನೋಡ್ತಾ ಇರೋದು ಟೆಕ್ ಜಿವಿ ಕನ್ನಡ. ಇಂದಿನ ವಿಡಿಯೋದಲ್ಲಿ ನಾವು ಈ ಜಾಲತಾಣದ ಹಗರಣಗಳು ಅಥವಾ ವಂಚನೆಗಳು, ಇಂಗ್ಲೀಷಲ್ಲಿ ಆನ್ಲೈನ್ ಫ್ರಾಡ್ಸ್ ಅಥವಾ ಸ್ಕ್ಯಾಮ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ನೋಡೋಣ. ಹಿಂದಿನ ಕಾಲದಲ್ಲೆಲ್ಲ ನಾವು ಅಂದರೆ ಕಳ್ಳರುಗಳು ಹೇಗಿರ್ತಾ ಇದ್ರು ಅಂತಂದರೆ, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪಿಕ್ ಪಾಕೆಟ್ ಮಾಡೋದು ಅಥವಾ ಆ ಥರದ್ದು ಇತ್ತು. ಇವಾಗ ಅಪ್ಗ್ರೇಡ್ ಆಗಿ ಆನ್ಲೈನಲ್ಲಿ ನಮ್ಮ ಹಣವನ್ನು ಕದೀತಾ ಇದ್ದಾರೆ. ಅಂದರೆ ಇವಾಗಲೂ ಬಸ್ಸಲ್ಲಿ ಪಿಕ್ ಪಾಕೆಟೆಲ್ಲ ಆಗುತ್ತೆ, ಬಟ್ ಇವಾಗೆಲ್ಲ UPIs, ಗೂಗಲ್ ಪೇ, ಫೋನ್ಪೇ ಇರೋದ್ರಿಂದ ಸೊ ಚಾನ್ಸಸ್ ಎಲ್ಲ ತುಂಬ ಕಮ್ಮಿ ಇದೆ. ಆನ್ಲೈನಲ್ಲಿ 10 ಜನದಲ್ಲಿ 7 ಜನ ಏಮಾರ್ತಾರಂತೆ ಇಂಡಿಯಾದಲ್ಲಿ, ಒಂದು ಸರ್ವೆ ಇರುತ್ತೆ. ಸೊ ಇದ್ರ ಬಗ್ಗೆ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಇದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು. ಸ್ನೇಹಿತರೆ, ಆನ್ಲೈನಲ್ಲಿ ಹೇಗೆಲ್ಲ ಹಗರಣಗಳು ಮಾಡ್ಬೋದು, ಹೇಗೆಲ್ಲ ನಮ್ಮನ್ನು ಏಮಾರಿಸ್ಬೋದು, ಈ ಥರ ಫ್ರಾಡ್ಗಳು, ಈ ಸ್ಕ್ಯಾಮ್ಗಳೆಲ್ಲ ಹೇಗಾಗುತ್ತೆ, ತುಂಬ ಇದೆ. ಆದರೆ ಇವತ್ತು ನಾವು ಸ್ವಲ್ಪ ಮುಖ್ಯವಾದ ಹಗರಣಗಳನ್ನ ನಾವು ನೋಡೋಣ ಈ ವಿಡಿಯೋದಲ್ಲಿ. ಅವರು ಬಂದ್ಬಿಟ್ಟು ನಮ್ಮ ಎಮೋಷ್ನಲ್ ಪ್ರೆಷರು, ನಮ್ಮ ಟೈಮ್ ಪ್ರೆಷರು, ಸೈಕಲಾಜಿಕಲ್ ಪ್ರೆಷರ್ ಯೂಸ್ ಮಾಡಿಕೊಂಡು ಈ ಆನ್ಲೈನ್ ಸ್ಕ್ಯಾಮ್ನ ಸಕ್ಸಸ್ಫುಲ್ ಮಾಡ್ತಾರೆ. ಸ್ನೇಹಿತರೆ, ಒಂದು ನಿಜವಾದ ಇನ್ಸಿಡೆಂಟ್ ನೋಡೋಣ. ಒಬ್ಬರು ಸ್ಪ್ಲಿಟ್ AC ಆನ್ಲೈನಲ್ಲಿ ಸೇಲ್ ಮಾಡಬೇಕು ಅಂತ ಹೋಗ್ತಾರೆ ಫಾರ್ 10,000 rupees. ಒಂದು ವೆಬ್ಸೈಟಲ್ಲಿ ಲಿಸ್ಟ್ ಮಾಡ್ತಾರೆ. ಈ OLX ಅಂತ ವೆಬ್ಸೈಟ್ಗಳಿದೆಯಲ್ಲ, ಆ ಥರ ಒಂದು ವೆಬ್ಸೈಟಲ್ಲಿ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಿನ ನಂತರ ಒಬ್ಬರು ಫೋನ್ ಮಾಡ್ತಾರೆ, ಬೈಯರು. ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಇದು ನಿಮ್ಮ ವಾಟ್ಸಪ್ ನಂಬರ, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ, ನಾವು ವಾಟ್ಸಪ್ಪಲ್ಲಿ ಮಾತಾಡೋಣ ಅಂತ. ಸೊ ಇವರು ವಾಟ್ಸಪ್ ನಂಬರ್ ಶೇರ್ ಮಾಡಿದ ತಕ್ಷಣ ಅವರು ವಾಟ್ಸಪ್ ಮಾಡ್ತಾರೆ, ಈ ಥರ ನಾನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ತುಂಬ ಟೈಮ್ ಸಿಗಲ್ಲ, ನಾನು ನಿಮಗೆ ಲಂಚ್ ಅವರಲ್ಲಿ ನಾನು ಡೀಟೇಲಾಗಿ ನಿಮ್ಮ ಹತ್ರ ವಾಟ್ಸಪ್ ಮಾಡಿ ನಾನು ನಮಗೆ ಹೇಗೆ ಟ್ರಾನ್ಸಾಕ್ಷನ್ ಮಾಡೋದು, ನಾನು ಹೇಗೆ ಹಣ ಕೊಡೋದು, ಹೇಗೆ ತೊಗೊಳ್ಳೋದು ಅಂತೆಲ್ಲ ಮಾತಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅರೌಂಡ್ ಲಂಚ್ ಅವರಲ್ಲಿ ಫೋನ್ ಮಾಡ್ತಾರೆ. ಆವಾಗ ಹೇಳ್ತಾರೆ, ನನ್ನ ಹತ್ರ ಟೈಮ್ ಇಲ್ಲ, ನಾನು ಇವಾಗಲೇ ಪೇಮೆಂಟ್ ಮಾಡಿಬಿಡ್ತೀನಿ ನಿಮಗೆ, ನೀವು ಬಂದ್ಬಿಟ್ಟು ನನ್ನ ಅಡ್ರೆಸ್ಗೆ ಕೊರಿಯರ್ ಮಾಡಿಬಿಡಿ ಅಂತ ಹೇಳ್ತಾರೆ. ಇವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಪರವಾಗಿಲ್ವಲ್ಲ, ಇವಾಗಲೇ ಹಣ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಖುಷಿ ಆಗ್ಬಿಡ್ತಾರೆ. ಖುಷಿ ಆಗ್ಬಿಟ್ಟು ಏನು ಮಾಡ್ತಾರೆ, ಆವಾಗ ಹೇಗೆ ಅಂತ ಕೇಳ್ತಾರೆ ವಾಟ್ಸಪ್ಪಲ್ಲಿ, ನೀವು ಹೇಗೆ ಟ್ರಾನ್ಸಾಕ್ಟ್ ಮಾಡ್ತೀರಾ, ಹೇಗೆ ಹಣ ಕಳಿಸ್ತೀರಾ ಅಂತ. ಸೊ ಬೈಯರ್ ಇದಾನಲ್ಲ, ಅವನೇ ಫ್ರಾಡ್ ಆ್ಯಕ್ಚುಲಿ. ಅವನೇನು ಮಾಡ್ತಾನೆ, ನಾನು ಒಂದು QR ಕೋಡ್ ಕಳಿಸ್ತೀನಿ, QR ಕೋಡ್ ಕಳಿದ ತಕ್ಷಣ ಅಲ್ಲಿ ಅದನ್ನು ನೀವು ನಿಮ್ಮ UPI ಇದೆಯಲ್ಲ ಅಲ್ಲಿಂದ ಯೂಸ್ ಮಾಡಿಕೊಂಡು UPIಯಿಂದ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ 10,000 ರೂಪಾಯಿ ನಿಮ್ಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಡ್ತಾನೆ. ಸೊ ಇವ್ರೇನು ಮಾಡ್ತಾರೆ, ಯಾವುದನ್ನು ಇವ್ರು UPI ಆ್ಯಪ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ ತಕ್ಷಣ ಪಿನ್ ಕೇಳುತ್ತೆ. ಸಾಮಾನ್ಯವಾಗಿ ಪಿನ್ ಯಾವಾಗ ಕೇಳುತ್ತೆ, ನಾವು ಯಾರಿಗಾರ ದುಡ್ಡು ಕಳಿಸ್ಬೇಕಲ್ವ, ಅವಾಗ ತಾನು ಕೇಳುತ್ತೆ. ಇವರಿಗೆ ಡೌಟ್ ಬಂದ್ಬಿಡುತ್ತೆ, ಇದೇನು ಗುರು ಇದು 10,000 ಅವ್ರು ಕಳಿಸ್ತೀನಿ ಅಂತ ಹೇಳಿದ್ರೆ, ಇವಾಗ ಇದನ್ನು ನೋಡಿದ್ರೆ 10,000 ವಿಲ್ ಬಿ ಡೆಬಿಟೆಡ್ ಅಂತ ಬರ್ತಾ ಇದೆ ಅಂತ ಇವರಿಗೆ. ಇದು ಅವ್ನ ಫೋನಲ್ಲಿದ್ದಾನೆ, ಯಾರೋ ಫ್ರಾಡ್ ಫೋನಲ್ಲಿದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ಸರ್ ನಿಮಗೆ ಡೌಟ್ ಏನು ಬೇಕಾಗಿಲ್ಲ, ಒಂದು ವೇಳೆ ನಿಮ್ಗೆ ಡೌಟ್ ಬರ್ತಾ ಇದ್ದರೆ ನೀವು ಒಂದು ಕೆಲಸ ಮಾಡಿ, ನಾನು ಇನ್ನೊಂದು ಕೋಡ್ ಕಳಿಸ್ತೀನಿ, ಅದರಲ್ಲಿ ₹1 ಟ್ರಾನ್ಸಾಕ್ಷನ್ ಮಾಡೋಣ, ಅದಾದ್ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ಅಂತ. ಅವನೇನು ಮಾಡ್ತಾನೆ, ಇನ್ನೊಂದು QR ಕೋಡ್ ಕಳಿಸ್ತಾನೆ, ಅದರಲ್ಲಿ ₹1 ಟ್ರಾನ್ಸಾಕ್ಟ್ ಆಗೋ ಥರ. ಸೊ ಅದನ್ನು ಕಳಿದ ತಕ್ಷಣ ಇವ್ರೇನು ಮಾಡ್ತಾರೆ, ಸ್ಕ್ಯಾನ್ ಮಾಡಿದ ತಕ್ಷಣ ಇವ್ರಿಗೆ ಏನು ಅನಿಸುತ್ತೆ, ಹೋದ್ರು ₹1 ತಾನೆ, ಹೋಗ್ಲಿ ಬಿಡು ಅಂದ್ಬಿಟ್ಟು ಮಾಡ್ತಾರೆ. ₹1 ಡೆಬಿಟ್ ಆಗಿಬಿಡುತ್ತೆ, ₹1. ಆವಾಗ ಇಮಿಡಿಯೇಟಾಗಿ ₹1 ಡೆಬಿಟ್ ಆದ ತಕ್ಷಣ ಆ ₹1 ಇನ್ನೊಂದು ನೆಕ್ಸ್ಟ್ 5 ಸೆಕೆಂಡ್ಸಲ್ಲಿ ಕ್ರೆಡಿಟ್ ಆಗುತ್ತೆ, ಅದಾದಮೇಲೆ ಇನ್ನೊಂದು ₹1 ಕ್ರೆಡಿಟ್ ಆಗುತ್ತೆ. ಸೊ 3 ಸತಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅವಾಗ ಇವ್ರೇನು ಅನ್ಕೋತಾರೆ, ಪರವಾಗಿಲ್ಲ, ಇದೇನು ಹೊಸ ಸಿಸ್ಟಮ್ ಇರ್ಬೋದು, ನಾವು ಒಂದು ಸತಿ ಕಳಿಸಾದ್ಮೇಲೆ ಅದಾದಮೇಲೆ ಅದನ್ನು ತಿರ್ಗಾ ಇನ್ನೊಬ್ಬರು ವಾಪಸ್ ನನ್ನ ದುಡ್ಡು ಕಳಿಸ್ತಾರೆ, ಅದಾದಮೇಲೆ ಇನ್ನೊಂದು ₹1 ಕೊಡ್ತಾರೆ. ಸೊ ₹1 ಲಾಭ ಅಲ್ವಾ, ಆ ಥರ ಅಂತ ಅಂದ್ಕೊಂಡು ಇವರು 10,000 ರೂಪಾಯಿನ ನೆಕ್ಸ್ಟ್ ಟೈಮು ಕಳಿಸ್ಬಿಡ್ತಾರೆ. ಅದಾದಮೇಲೆ ಬರಲ್ಲ ದುಡ್ಡು, ಬಟ್ ಅವನು ಫ್ರಾಡ್ ಫೋನಲ್ಲೇ ಇದ್ದಾನೆ ನೋಡಿ. ಇನ್ನು ಅವಾಗ ಇವ್ರು ಹೇಳ್ತಾರೆ, ಇದೇನು ಗುರುದು ಹೋಗ್ಬಿಡ್ತಲ್ಲ ಕಾಸು, ಏನು ಮಾಡೋದು. ಅವನೇನಂತಾನೆ, ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್, ಇದೇನೋ ಬ್ಯಾಂಕ್ದೇನೋ ಪ್ರಾಬ್ಲಮ್ ಅನಿಸುತ್ತೆ ನೋಡಿ. ಅವನು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾನೆ ಅಂತ, ಪ್ರೆಷರು ಅವನಿಗೆ. ಇನ್ನೊಂದು ಅವ್ನು ಹೇಳ್ತಾ ಇದ್ದಾನೆ, ನನ್ನ ಹತ್ರ ಟೈಮ್ ಇಲ್ಲ, ಇವಾಗಲೇ ಮಾಡೋಣ ಅಂತ. ಇವ್ರಿಗೇನು 10,000 ಸಿಗುತ್ತಲ್ಲ ಅಂತ ಖುಷಿಲಿ ಇವ್ರು ಮಾಡಿಬಿಡ್ತಾರೆ. ಅವಾಗ ಅವ್ನು ಇನ್ನೊಂದು ಟ್ರೈ ಮಾಡ್ತಾನೆ ನೋಡಿ. ಅವನಂತಾನೆ, ಸರ್ ಒಂದು ಕೆಲಸ ಮಾಡ್ತೀನಿ, ಇನ್ನೊಂದು QR ಕೋಡ್ ಕಳಿಸ್ತೀನಿ, ಅದರಲ್ಲಿ 20,000 ಕಳಿಸ್ತೀನಿ ನಾನು, ನೀವು ಮಾಡಿಬಿಡಿ 20,000, ಅದು 10,000 ಸೇರಿಸಿ ನಾನು ನಿಮಗೆ 30,000 ಮಾಡ್ತೀನಿ ಅಂತಾನೆ. ಇದು ಆಗಿರೋ ನಿಜವಾದ ಘಟನೆ. ಇದು ತುಂಬ ಜನಕ್ಕಾಗಿದೆ ಇಂಡಿಯಾದಲ್ಲಿ. ಮೋಸ್ಟ್ಲಿ ಹೌಸ್ ವೈಫ್ಸ್ಗಳ ಜೊತೆ ಇದು ತುಂಬ ಆಗಿದೆ.
ಒಂದು ತರಹದ ಫ್ರಾಡ್ ಯೂಸಿಂಗ್ QR ಕೋಡ್. ಯಾವತ್ತು QR ಕೋಡ್ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಹೋಗೋದೆ ಬರಲ್ಲ ಯಾವತ್ತು. ಬಟ್ ಆದರೂ ತುಂಬ ಜನ ಏನು ಮಾಡ್ತಾರೆ ಇವತ್ತು ಆ QR ಕೋಡಿಂದ. ಸ್ನೇಹಿತರೆ, ಈ OLX ಇದೆಯಲ್ಲ, ಈ OLX ಸ್ಕ್ಯಾಮ್ಸ್ ತುಂಬ ಇದೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಓದಿರೋರು ಓದದೇ ಇರೋರು ಅಂತೆಲ್ಲ ಇಲ್ಲ, ಯಾರಲ್ಲೂ ಎಲ್ಲರೂ ಏಮರ್ಸ್ಬಿಡ್ತಾರೆ ಅವರು. ಅಂದರೆ ಒಂದು ಸರ್ವೆ ಹೇಳುತ್ತೆ ಓದಿರೋರೇ ತುಂಬ ಏಮಾರ್ಬಿಡ್ತಾರೆ ಅಂತ. ನೀವು ನಂಬಲ್ಲ, ಕೇಜ್ರಿವಾಲ್ ಅವರ ಡಾಕ್ಟರ್ ಸಹ 34,000 ಕಳ್ಕೊಂಡಿದ್ದಾರೆ. ಏನೋ ಸೋಫಾ ಸೇಲ್ ಮಾಡಬೇಕು ಅಂತ OLXಲ್ಲಿ ಹಾಕಿದ್ರು, ಅದರಿಂದ ಅವ್ರು ಮಾರಿ 34,000 ಶಿ ಲಾಸ್ಟ್. ಯಾರು? ನಮ್ಮ CM ಅವರ ಹುಡುಗಿ. ನೋಡಿ, ಅವರಿಗೆ ಆ ಥರ ಆಗೋದಂದರೆ ನಮ್ಮಂಥ ಸಾಮಾನ್ಯ ಜನ ಎಲ್ಲ ನಾವೆಲ್ಲ ಏನೂ ಇಲ್ಲ ಈ ಸ್ಕ್ಯಾಮ್ಸರ್ ಮನೇಲಿ. ಈ ಸ್ಕ್ಯಾಮರ್ಗಳೆಲ್ಲ ತುಂಬ ವೆಲ್ ಎಜುಕೇಟೆಡ್ ಹ್ಯಾಕರ್ಸ್ ಆಗಿರ್ತಾರೆ. ಇವರೆಲ್ಲ ಬೇರೆ ಲೆವೆಲಲ್ಲಿ ಇರ್ತಾರೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಜಮ್ತಾರಾ ಅಂತ ಒಂದು ಪ್ಲೇಸ್ ಇದೆ. ಅದು ಬಂದ್ಬಿಟ್ಟು ಇಂಡಿಯಾಸ್ ಕ್ಯಾಪಿಟಲ್ ಸಿಟಿ ಫಾರ್ ಫಿಶಿಂಗ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಆ ಊರಲ್ಲಿ ಚಿಕ್ಕ ಚಿಕ್ಕ ಕಾಲ್ ಸೆಂಟರ್ಗಳು ಮಾಡಿಕೊಂಡು ಈ ಥರ ಸ್ಕ್ಯಾಮರ್ಗಳು ಫ್ರಾಡ್ಗಳೆಲ್ಲ ಸೇರಿ ಎಷ್ಟು ದುಡ್ಡು ಮಾಡಿಬಿಟ್ಟು ಅಂತಂದರೆ ಆ ಊರಲ್ಲೇ ಎಲ್ಲರೂ ಬಂಗ್ಲೆಗಳು, ಕಾರ್ಗಳು, ದೊಡ್ಡ ದೊಡ್ಡ SUVಗಳೆಲ್ಲ ತೊಗೊಟ್ರಂತೆ. ಆಮೇಲೆ ಈ ಪೊಲೀಸವ್ರಿಗೆಲ್ಲ ಡೌಟ್ ಬಂದು ಆಮೇಲೆ ಒಳಗಡೆ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿ ನೋಡಿದಾಗ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ. ಅದು ನೀವು ನಂಬಲ್ಲ, ಈ ಇನ್ಸಿಡೆಂಟ್ನ ನೆಟ್ಫ್ಲಿಕ್ಸ್ ಅವರು ವೆಬ್ ಸೀರೀಸೇ ತೆಗೆದುಬಿಟ್ಟಿದ್ದಾರೆ. ಸೀಸನ್ 1, ಇವಾಗ ಸೀಸನ್ 2 ಬೇರೆ ಬರ್ತಾ ಇದೆ ಅಂತೆ. ಇನ್ನೊಂದು ಏನು ಅಂತಂದರೆ ಸ್ನೇಹಿತರೆ, ನಮ್ಮ ಎಮೋಷ್ನಲ್ ಫೀಲಿಂಗ್ ಜೊತೆ ಆಟಾಡ್ತಾರೆ ಈ ಸ್ಕ್ಯಾಮರ್ಸು. OLXಲ್ಲಿ ತುಂಬ ಜನ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಆರ್ಮಿ ಮ್ಯಾನ್ ಯುನೋ ನಾನು ಒಂದು ಮಿಲ್ಟ್ರಿಲಿದ್ದೆ ಅಂದ್ಕೊಂಡು ತುಂಬ ಜನ ಏಮಾರಿಸಿದ್ದಾರೆ. ನೀವು ಗೂಗಲ್ ಮಾಡಿ ನೋಡಿ, ಒಂದು ಕಾಲದಲ್ಲಿ ಒಂಥರ ಟ್ರೆಂಡೇ ಆಗಿಬಿಟ್ಟಿದೆ ಇದು. KYC ಸ್ಕ್ಯಾಮ್ಸ್ ನೀವು ಕೇಳಿರ್ಬೋದು ಸ್ನೇಹಿತರೆ. ಪೇಟಿಎಮ್ಮಲ್ಲಿ KYC ಮಾಡಬೇಕು ಅಂದ್ಬಿಟ್ಟು, ಬಟ್ ಹೇಗೆ ಅಂತ ಗೊತ್ತಿಲ್ಲ. KYC ನೀವು ಮಾಡಬೇಕು ಅಂತ ಪೇಟಿಎಮ್ಮಲ್ಲಿ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಕಾಲ್ ಬರುತ್ತೆ. ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ನಾನು KYC ಮಾಡ್ತಾಯಿದ್ದೀನಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ನಿಮ್ಮ OTP ಕೊಡಿ, ಅದು ಕೊಡಿ ಇದು ಕೊಡಿ ಅಂತೆಲ್ಲ ಕೇಳಾದ್ಮೇಲೆ ತುಂಬ ಜನ ಏನು ಮಾಡ್ತಾರೆ, KYC ತಾನೇ ಇವರು ಕಂಪ್ನಿಯಿಂದನೇ ಮಾಡ್ತಾ ಇರ್ಬೋದು ಅಂದ್ಬಿಟ್ಟು ಫುಲ್ಲು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಇರೋದ್ರಲ್ಲಿ ಬ್ಯಾಂಕಲ್ಲೆಲ್ಲ ಫುಲ್ಲು ತೆಗೆದುಬಿಡ್ತಾರೆ ಅಮೌಂಟ್ಗಳು. ಸೊ ಈ ಥರ ತುಂಬ ಇನ್ಸಿಡೆಂಟ್ ಆಗಿದೆ. ಸೊ ದಯವಿಟ್ಟು KYC ಮಾಡ್ತಾರೆ ಅಂತ ಯಾರು ಫೋನ್ ಮಾಡಿದ್ರೆ ದಯವಿಟ್ಟು ತುಂಬ ಹುಷಾರಾಗಿರಿ. ದಯವಿಟ್ಟು OTP ಶೇರೇ ಮಾಡೋಕ್ಕೆ ಹೋಗ್ಬೇಡಿ. ಬ್ಯಾಂಕ್ ಡೀಟೇಲ್ಸು ಆದಷ್ಟು ಬ್ಯಾಂಕ್ ಡೀಟೇಲ್ಸ್ ಯಾರ ಹತ್ರ ಶೇರ್ ಮಾಡೋಕ್ಕೆ ಹೋಗಬಾರ್ದು. ವೆಬ್ಸೈಟ್ಗಳಲ್ಲಿ ನಮಗೆ ಬೇಕಾಗುತ್ತೆ, ಬಟ್ ಸೆಕ್ಯೂರ್ಡ್ ವೆಬ್ಸೈಟ್ಗಳಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅಫ್ಕೋರ್ಸ್ ನಾವು ಶೇರ್ ಮಾಡ್ಬೋದು, ಲೈಕ್ ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲ. ಬಟ್ ಬೇರೆ ಯಾರಿಗೂ ಕೊಡೋದು, OTP ಅನ್ನೋದು ಎಸ್ಪೆಷಲಿ ಒನ್ ಟೈಮ್ ಪಾಸ್ವರ್ಡು ಯಾರಿಗೂ ಸಹ ಕೊಡಬಾರ್ದು ಸ್ನೇಹಿತರೆ. ಅದು ಬರೀ ನಿಮ್ಮ ಪರ್ಸ್ನಲ್ ಮಾತ್ರ. ಸೊ ಹುಷಾರಾಗಿರಬೇಕು. ಯಾವಾಗಲೂ OTPನ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಇನ್ನೊಂಥರ ಸ್ಕ್ಯಾಮ್ಸ್ಗಳು ಸ್ನೇಹಿತರೆ, ಕಾರ್ಡಿಂಗ್ ಫೋನ್ಸ್ ಅಂತ ಹೇಳ್ತಾರೆ. ಕಾರ್ಡಿಂಗ್ ಫೋನ್ಸ್ ಅಂತಂದರೆ ಏನು? ನಿಮಗೆಲ್ಲ ಗೊತ್ತು, ಈ ಟೆಲಿಗ್ರಾಮ್ ಇದೆಯಲ್ಲ, ಟೆಲಿಗ್ರಾಮ್ ನಮ್ಮ ವಾಟ್ಸಪ್ ಥರನೇ ಟೆಲಿಗ್ರಾಮ್ ಇದೆ. ಆ ಟೆಲಿಗ್ರಾಮಲ್ಲಿ ಗ್ರೂಪ್ಸ್ಗಳಿದ್ದಾವೆ. ಐಫೋನು 13 Pro, iPhone 13, 12 ನಿಮ್ಗೆ 10,000 ಸಿಗುತ್ತೆ, 15,000 ಸಿಗುತ್ತೆ. 13 Pro 1,50,000, 1,80,000 ಫೋನು 15,000ಕ್ಕೆ ಯಾರು ಕೊಡ್ತಾರೆ ಸ್ನೇಹಿತರೆ? ಈ ಕಾರ್ಡಿಂಗ್ ಅಂದರೆ ಏನು? ಕಾರ್ಡರ್ಸ್ ಅಂತಂದರೆ ಸ್ಕ್ಯಾಮರ್ಸು. ಕಾರ್ಡರ್ಸ್ ಅಂತ ಹೇಗೆ ಹೆಸರು ಬಂತು ಅಂತಂದರೆ, ನಾವು ಇವತ್ತು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡ್ತೀವಿ ಆನ್ಲೈನಲ್ಲಿ. ನಮ್ಮ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡನ್ನ ಹ್ಯಾಕ್ ಮಾಡಿ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಕಾರ್ಡ್ ಯೂಸ್ ಮಾಡ್ಕೊಂಡು ಶಾಪಿಂಗ್ ಮಾಡ್ತಾರಲ್ಲ, ಅವ್ರನ್ನ ಕಾರ್ಡರ್ಸ್ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಥರ ತೊಗೊಂಡಿರೋ ವಸ್ತುಗಳನ್ನ ನಾವು 5,000ಕ್ಕೆ 10,000ಕ್ಕೆ ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ತುಂಬ ಜನ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾರಿ ಕಾಸನ್ನು ಕೊಟ್ಬಿಡ್ತಾರೆ. ಆಯಿತು, iPhone 13 ನನಗೆ ಬರೀ 15,000 ಸಿಗ್ತಾ ಇದೆಯಲ್ಲ ಗುರು ಅಂತ ಅಂದ್ಬಿಟ್ಟು 15,000 ಕೊಟ್ಬಿಡ್ತಾರೆ. ಅವ್ರಿಗೇನು ಬರಲ್ಲ. ಒಂದು ವೇಳೆ ಇವಾಗೆಲ್ಲ ಲೇಟೆಸ್ಟಾಗಿ ಏನಂತ ಆಗ್ತಾ ಇದ್ದಾರೆ ಅಂದರೆ, ಈ ಕಾರ್ಡರ್ಸ್ಗಳು, ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವು ಅನ್ಕೋಬೋದು, ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒಳ್ಳೇದಲ್ವಪ್ಪ ಅಂತ. ಅದರಲ್ಲೂ ತುಂಬ ಪ್ರಾಬ್ಲಮ್ಗಳಿದೆ, ಹೇಳ್ತೀನಿ ನೋಡಿ. ಇವಾಗ ಕಾರ್ಡರ್ಸ್ ಅವ್ರ ಹತ್ರ ನೀವು ಟ್ರಾನ್ಸಾಕ್ಟ್ ಮಾಡಿ ಒಂದು ವೇಳೆ ಮನೆಗೆ ಅವನೇನಾದ್ರು ತೊಗೊಂಬಂದು ಕೊಟ್ಟರೆ iPhone 13, ಕಾರ್ಡ್ ಅವರು ಯಾವತ್ತಾದರೂ ಒಂದು ದಿವಸ ಖಂಡಿತವಾಗ್ಲೂ ಪೊಲೀಸವ್ರ ಕೈಲಿ ಸಿಕ್ಕಾಕೋತಾನೆ. ಆವಾಗ ಅವ್ನು ಕೇಳ್ತಾನೆ, ಯಾವ್ಯಾವ ಕಾರ್ಡಲ್ಲಿ ಏನೇನು ಐಟಮ್ ತೊಗೊಂಡಿದ್ಯಾ ಅಂದ್ಬಿಟ್ಟು. ಅವನ್ನೆಲ್ಲ ಲಿಸ್ಟ್ ಹೇಳಿದಾಗ ನಿಮ್ಮ ಕೈಲಿ ಒಂದು ವೇಳೆ iPhone 13 ಅದು ಯಾರೋ ಫ್ರಾಡಿಂದ ಮಾಡಿ ತೊಗೊಂಡಿದ್ದು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಪೊಲೀಸು. ನಾಟ್ ಎಟ್ ಆಲ್ ಅಡ್ವೈಸಬಲ್. ಯು ಕ್ಯಾನ್ ಬಿ ಬಿಹೈಂಡ್ ಬಾರ್ಸ್ ಫಾರ್ ದಿಸ್. ಇನ್ನೊಂಥರ ತುಂಬ ಕಾಮನ್ ಆಗಿರೋ ಸ್ಕ್ಯಾಮ್ ಏನು ಅಂತಂದರೆ, ಫೇಸ್ಬುಕ್ಕಲ್ಲಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರ್ಬೋದು.
ನಮ್ಮ ಥರ ಡೂಪ್ಲಿಕೇಟ್ ಅಕೌಂಟ್ ಓಪನ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಇನ್ನೊಂದ್ಸತಿ. ನಾವೇನು ಅಂದ್ಕೊಳ್ತೀವಿ, ಇವ್ರು ಗೊತ್ತಲ್ಲ ಯಾಕೆ ತಿರ್ಗಾ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತಾರೆ, ಅದೆಲ್ಲ ಯೋಚನೆ ಮಾಡಲ್ಲ, ಟಕ್ ಅಂತ ಅಕ್ಸೆಪ್ಟ್ ಮಾಡಿಬಿಡೋದು. ಆಮೇಲೆ ಮೆಸೇಜ್ ಬರುತ್ತೆ, ಐ ಆಮ್ ಇನ್ ಟ್ರಬಲ್, ಪ್ಲೀಸ್ ಹೆಲ್ಪ್ ಮೀ, ಕ್ಯಾನ್ ಯು ಪೇ 5,000, ಕ್ಯಾನ್ ಯು ಪೇ 10,000 ವಯ ಗೂಗಲ್ ಪೇ, ಫೋನ್ಪೇ. ತುಂಬ ಜನ ಹತ್ರ ಕೊಟ್ಟು ಬಿಟ್ಟಿದ್ದಾರೆ. ಯಾರು ಫೇಸ್ಬುಕ್ ಮೆಸೆಂಜರಲ್ಲಿ ದುಡ್ಡು ಕೇಳಿದ್ರೆ ಖಂಡಿತವಾಗ್ಲೂ ಬ್ಲಾಕ್ ಮಾಡಿಬಿಡಿ. ಫೇಕ್ ಜಾಬ್ಸ್ ಅದು ಒಂದು ದೊಡ್ಡ ಸ್ಕ್ಯಾಮ್ ಸ್ನೇಹಿತರೆ. NDTVಯ ತುಂಬ ಪ್ರಸಿದ್ಧವಾದ ಒಂದು ಆ್ಯಂಕರ್ ನಿಧಿ ರಾಜಧಾನ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರು ಪ್ರೈಮ್ ಟೈಮಲ್ಲಿ ಬರ್ತಾ ಇರ್ತಾರೆ 9 ಗಂಟೆಗೆ. ಇವಾಗ ತಿರ್ಗಾ ಸೇರಿದ್ದಾರೆ, ರಿಸೈನ್ ಮಾಡಿಬಿಟ್ಟಿದ್ರು ಮಧ್ಯದಲ್ಲಿ. ಏನಕ್ಕೆ ಅಂತಂದರೆ ಟ್ವೀಟ್ ಮಾಡಿದರು, ನಾನು ಹಾರ್ಡ್ವರ್ಡಲ್ಲಿ ಲಂಡನ್ಗೆ ಹೋಗ್ತಾ ಇದ್ದೀನಿ ಪ್ರೊಫೆಸರ್ ಆಗಿ ಅಂತ. ಅವರಿಗೆ ಗೊತ್ತಿಲ್ಲ, ರಿಸೈನು ಮಾಡಿಬಿಟ್ರು ಅವರು ಅದನ್ನು ನಂಬ್ಕೊಂಡು ಆ ಕೆಲಸನ. ಅದಾದಮೇಲೆ ಗೊತ್ತಾಗ್ತಾ ಇದೆ ಅವ್ರು ಇನ್ನೇನು ಜಾಯ್ನಿಂಗ್ ಮಾಡಬೇಕು, ಅವಾಗ ಗೊತ್ತಾಗ್ತಾ ಇದೆ ಯಾರು ಇಂಟರ್ವ್ಯೂ ತೊಗೊಂಡಿಲ್ಲ, ಗೊತ್ತಿಲ್ವಲ್ಲ ನಮಗೆ ಅಂತ ಹಾರ್ವರ್ಡ್ ಅವರು ಹೇಳ್ತಾ ಇದ್ದಾರೆ ಲಂಡನಲ್ಲಿ. ಅಂಥ ದೊಡ್ಡ ಎಜುಕೇಟೆಡ್ ಆ್ಯಂಕರು ಅವರೇ ಏಮಾರಿದ್ದಾರೆ ನೋಡಿ, ನಾವೆಲ್ಲ ಎಂಥ ಮೂಲೆ. ಇನ್ನೊಂದು ವಾಟ್ಸಪ್ಗಳಲ್ಲಿ ಲಿಂಕ್ಗಳು ನೀವು ನೋಡಿರ್ಬೋದು, ಫ್ಲಿಪ್ಕಾರ್ಟ್ ಧಮಾಕಾ ದಿವಾಲಿ ಆಫರ್.com, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ಸ್.com, ಆಮೇಲೆ ಇನ್ನೇನು security.amazon.com, ಈ ಥರ ಲಿಂಕ್ಗಳು ಬರುತ್ತೆ. ನೀವು ನೋಡಿರ್ಬೋದು, ನೀವು ಏನದು 10,000ಕ್ಕೆ ಲ್ಯಾಪ್ಟಾಪ್ ತಗೊಳ್ಳಿ, 5,000ಕ್ಕೆ ಐಫೋನ್ ತೊಗೊಳ್ಳಿ, ಇದನ್ನು ಕ್ಲಿಕ್ ಮಾಡಿದ್ರೆ ತೊಗೋಬೋದು ಅಂತಲ್ಲ. ಇದೆಲ್ಲ ಫಿಶಿಂಗ್ ವೆಬ್ಸೈಟ್ಗಳು ಸ್ನೇಹಿತರೆ. ಫ್ಲಿಪ್ಕಾರ್ಟ್ ಇರೋದೇ ಒಂದೇ ವೆಬ್ಸೈಟು, flipkart.com. ಅಮೆಝಾನ್ದು ಎರಡೇ, amazon.in ಇಂಡಿಯಾಗೆ, amazon.com ಬಂದ್ಬಿಟ್ಟು ಹೊರದೇಶಕ್ಕೆ. ಸೊ ಈ 3 ಬಿಟ್ಟರೆ ಇದೆಲ್ಲ ಸಾವಿರಾರು ಲಿಂಕ್ಗಳು ಬರ್ತವೆ. ಇದನ್ನು ತೊಗೊಂಡ್ರೆ ಬೈಕ್ ತೊಗೋಬೋದು, ಲಾಟ್ರಿ ಇದೆ, ಏನೋ ಇಂಡಿಪೆಂಡೆನ್ಸ್ ಡೇ ಆಫರ್ ಇದೆ, ಏನು ಅಂತ. ದಯವಿಟ್ಟು ಅದನ್ನೆಲ್ಲ ಲಿಂಕ್ಗಳೆಲ್ಲ ಕ್ಲಿಕ್ ಮಾಡಬಾರ್ದು. ಒಂದು ಸತಿ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಅದು ಒಂದು ವೇಳೆ ವೈರಸ್ ಇರುತ್ತೆ, ನಿಮ್ಮ ಫುಲ್ಲು ಬ್ಯಾಂಕ್ ಡೀಟೇಲ್ಸು, UPI ಡೀಟೇಲ್ಸು ಎಲ್ಲ ತೊಗೊಂಡು ತುಂಬ ಜನ ಏಮಾರಿದ್ದಾರೆ. ಆಮೇಲೆ ವಾಟ್ಸಪ್ಪಲ್ಲಿ ಫೋಟೋಗಳು ಬರುತ್ತೆ, ಏನೇನೋ ಪ್ಲೀಸ್ ಶೇರ್ ದಿಸ್ ಫೋಟೋ. ತುಂಬ ಎಮೋಷ್ನಲ್ ಆಗಿ, ನಾನು ಮೊದಲೇ ಹೇಳಿದಾಗೆ ನಮ್ಮ ಎಮೋಷನ್ ಜೊತೆ ಆಟಾಡ್ತಾರೆ. ಈ ಫ್ಲ್ಯಾಗ್ ಇಟ್ಕೊಂಡು ಈ ಸೋಲ್ಜರ್ಸ್ಗಳು ತುಂಬ ಕಷ್ಟಪಡ್ತಾ ಇರೋಂಗೆ ಆ ಫೋಟೋಸ್ಗಳೆಲ್ಲ ಬರುತ್ತೆ. ಆ ಫೋಟೋಸ್ ಎಲ್ಲ ಸುಮ್ಮನೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಫೋಟೋಗಳಲ್ಲೂ ವೈರಸ್ ಇರುತ್ತೆ. ದಯವಿಟ್ಟು ಆ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡೋಕ್ಕೆ ಹೋಗಬಾರ್ದು. ಕಳ್ಳರುಗಳಿಗೆ ಗೊತ್ತು ನಾವು ಯಾವುದ್ರಲ್ಲಿ ಏಮಾರ್ತೀವಿ ಅಂತ. ಸೊ ದೇ ಟ್ರೈ ಟು ಪ್ಲೇ ವಿತ್ ಆರ್ ಎಮೋಷ್ನಲ್ ಫೀಲಿಂಗ್ಸ್ ಅಗೇನ್ ಆ್ಯಂಡ್ ಅಗೇನ್ ಆಮ್ ಟೆಲಿಂಗ್. ಓಕೆ ಸ್ನೇಹಿತರೆ, ಇದೆಲ್ಲ ನಡೀತಾ ಇದೆ, ನಾವೇ ಹುಷಾರಾಗಿರ್ಬೋದು. ಒಂದು ಮಾತ್ರ ಹೇಳ್ತೀನಿ ನೋಡಿ, ಮೇಯ್ನಾಗಿ ಈ OTPsನ ಯಾರ ಹತ್ರನೂ ಶೇರ್ ಮಾಡೋದು ಬೇಡ. ಸೆಕೆಂಡ್ ಥಿಂಗು, ಯಾವುದೇ ವೆಬ್ಸೈಟ್ ಬಂದರೂ HTTP ಅಂತ ಬರುತ್ತೆ ನೋಡಿ. ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬ್ರೌಸರಲ್ಲಿ ಹೋದರೆ HTTP ಅಂತ ಬರುತ್ತೆ, ಅಥವಾ HTTPS ಅಂತ ಬರುತ್ತೆ. ಎಸ್ ಅಂದರೆ ಸೆಕ್ಯೂರ್ಡು, ಸೇಫು. ಆ ಎಸ್ ಇರೋದನ್ನು ಮಾತ್ರ ನಂಬಬೇಕು, ಅದನ್ನೇ ಓಪನ್ ಮಾಡಬೇಕು, ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು. ಎಸ್ ಇಲ್ಲ ಅಂದರೆ ದಟ್ ಈಸ್ ವನರಬಲ್, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದೊಂದು. ಇಲ್ಲಾಂದರೆ ಬೀಗ ಇರುತ್ತೆ, ಲಾಕ್. ವಿ ಕ್ಯಾನ್ ಟ್ರಸ್ಟ್ ದೋಸ್ ವೆಬ್ಸೈಟ್ಸ್. ಸೊ ಇದು ಎರಡನೇದು. ಮೂರನೇದು, ಈ ಆ್ಯಪ್ಗಳು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಆ ಡೆವಲಪರ್ಸ್ನ ನೋಡಬೇಕು. ಟ್ರಸ್ಟೆಡ್ ಆ್ಯಪ್ಸ್ಗಳನ್ನ ಮಾತ್ರ ಡೌನ್ಲೋಡ್ ಮಾಡಬೇಕು. ಯಾವುದ್ಯಾವುದೋ ಆ್ಯಪು, ಸಣ್ಣ ಪುಟ್ಟ ಆ್ಯಪ್ಗಳೆಲ್ಲ ಬರುತ್ತೆ, ಏನೋ ಚೆನ್ನಾಗಿದೆ, ತುಂಬ ಫ್ಯಾನ್ಸಿ ಆಗಿದೆ ಅಂದ್ಬಿಟ್ಟು ಡೌನ್ಲೋಡ್ ಮಾಡೋದು. ಈ ಗೇಮ್ಸ್ಗಳಾಗಲಿ, ಬೇರೆ ಏನೋ ಆಗಲಿ, ಅದೆಲ್ಲ ಮಾಡಿದ್ರೆ ಅದು ಫಿಶಿಂಗ್ ಆ್ಯಪ್ಸ್ ಆಗಿರೋಕ್ಕೆ ಸಾಧ್ಯ ಇರುತ್ತೆ. ಸೊ ಆ್ಯಪ್ಸ್ಗಳು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ, ಆ್ಯಪ್ಸ್ಗಳು ಡೌನ್ಲೋಡ್ ಮಾಡಿ ನಾವು ಪರ್ಮಿಷನ್ಗಳು ಕೊಟ್ಬಿಡ್ತೀವಿ ಎಲ್ಲದಕ್ಕೂ. ಸೊ ಅದು ತುಂಬ ಕೇರ್ಫುಲ್ ಆಗಿರಬೇಕು. ಅದೊಂದು ನೀವು ಖಂಡಿತವಾಗ್ಲೂ ಗಮನ ಇಡಬೇಕು. ಇನ್ನೊಂದು, ಏನೇ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋದ್ರು ಆನ್ಲೈನಲ್ಲಿ ದಯವಿಟ್ಟು ನಿಧಾನವಾಗಿ ಯೋಚನೆ ಮಾಡಿ ಟೈಮ್ ತೊಗೊಳ್ಳಿ. ತುಂಬ ಜನ ಸ್ಕ್ಯಾಮರ್ಸು ನಮ್ಮ ಅವಸರ ಪಟ್ಟು ನಮ್ಮ ಇಂಪಲ್ಸ್ನ ರೇಸ್ ಮಾಡಿ ಸಡನ್ನಾಗಿ ಅವ್ರು ಸ್ಕ್ಯಾಮ್ ಮಾಡಿಬಿಡ್ತಾರೆ. ಸೊ ನಾವು ಯಾವತ್ತೂ ಅದಕ್ಕೆ ಟೈಮ್ ಪ್ರೆಷರ್ನಾಗ ಹೋಗಿ ನಾವು ಅದನ್ನು ಟ್ರಾನ್ಸಾಕ್ಷನ್ ಫಾಸ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಟೈಮ್ ತೊಗೊಳ್ಳಿ, ಸಮಾಧಾನವಾಗಿ ಯೋಚನೆ ಮಾಡಿ. ನಿಮ್ಗೆ ಏನೋ ಡೌಟ್ ಬಂತು ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ ಟ್ರಾನ್ಸಾಕ್ಷನ್. ಎಷ್ಟು ಹುಷಾರಲ್ಲಿ ನಾವು ಇರಬೇಕೋ ಅಷ್ಟು ಹುಷಾರಲ್ಲಿ ನಾವು ಇರೋಣ ಸ್ನೇಹಿತರೆ. ಒಂದು ವೇಳೆ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ, ನಾವು ನನಗೆ ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡಿದೆ. ದಯವಿಟ್ಟು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. Until I see you next time, bye-bye. Peace.